ನಮಸ್ತೆ ಎಲ್ಲರಿಗೂ. ಬನ್ನಿ ಕಾಫಿ ಕಪ್ ರೀಡಿಂಗ್ ಏನಿದೆ ಅಂತ ನೋಡೋಣ. ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಅಚೀವ್ಮೆಂಟ್ ಮಾಡ್ತಿರೋ ಒಂದು ದೊಡ್ಡ ಸಕ್ಸಸ್ ಬರ್ತಾ ಇದೆ ಅನ್ನೋವಂಥದ್ದು ಇದೆ. ಒಂದೊಳ್ಳೆ ಲೈಫ್ ಪಾರ್ಟ್ನರ್ ಬರ್ತಾರೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ಕಂಟ್ರೋಲ್ ಮಾಡುವಂಥ ಪ್ರಯತ್ನನ ಪಡ್ತಿದ್ದಾರೆ. ಸೊ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅಂಥವ್ರ ಮಧ್ಯೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸಾಕಷ್ಟು ವಿಶೇಷವಾದಂಥ ಅವಕಾಶಗಳನ್ನ ಪಡ್ಕೊಂಡಿದ್ದವರು ಆ ಅವಕಾಶಗಳನ್ನ ಕಳ್ಕೊಳ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಹೆಚ್ಚಿನ ಒಂದು ಎಚ್ಚರಿಕೆ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ದುಡ್ಡಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಅನುಭವಿಸ್ತಾ ಇರೋರಿಗೆ ಸೊ ಮುಂದಿನ ದಿನಗಳಲ್ಲಿ ಆ ಹಣಕಾಸಿನ ಸಮಸ್ಯೆ ಏನಿತ್ತು ಅದೆಲ್ಲವೂ ಕೂಡ ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಹಬ್ಬ ಮಾಡಬೇಕು ಕಾಸಿಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ, ಯಾರಿಗೆ ಬಾಡಿಗೆ ಕಟ್ಟಕ್ಕೂ ದುಡ್ಡಿಲ್ದಿರ ತೊಂದರೆನ ಅನುಭವಿಸ್ತಾ ಇದ್ದೀರಾ. ಸೊ ಮುಂದಿನ ದಿನಗಳಲ್ಲಿ ಯಾರು ನಿಮಗೆ ತೊಂದರೆ ಮಾಡಿದ್ರು, ಯಾವ ವಿಚಾರಕ್ಕೆ ತೊಂದರೆ ಮಾಡಿದ್ರು ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ 18 ಗಂಟೆಗಳಲ್ಲಿ ಅನಿರೀಕ್ಷಿತವಾಗಿ ಏನೋ ಒಂದು ದೊಡ್ಡ ಮಳೆ ಬಂದು ಒಂದಷ್ಟು ದೊಡ್ಡ ಆಘಾತಕಾರಿ ಸುದ್ದಿಗಳು ಕೇಳುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್ ಇದೆ. ಸೊ ಯಾವಾಗ ಬೇಕಾದರೂ ನೋಡ್ಬೋದು ಆ ಥರದ್ದು ಇದೆ. ರಾಜಕೀಯವಾಗಿ ಯಾರೋ ಒಬ್ಬ ಗಣ್ಯ ವ್ಯಕ್ತಿ ಇಲ್ಲ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಪ್ರೀತಿಯ ಆಫರ್ ಬರೋದ್ರಲ್ಲಿ ಇದೆ. ಸೊ ಯಾರೋ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ. ಸೊ ನಿಮ್ಮನ್ನ ಕಟ್ ಹಾಕುವಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ತಮ್ಮ ಪ್ರೀತಿಯಿಂದ ನಿಮ್ಮನ್ನ ಕಂಟ್ರೋಲ್ ಮಾಡುವಂಥ ಪ್ರಯತ್ನನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಪದೇ ಪದೇ ಯಾರೋ ನಿಮ್ಮ ಜೀವನಕ್ಕೆ ನಿಮಗೆ ಗೊತ್ತಿಲ್ದಿರೋ ಹಾಗೆ ಬಂದು ನಿಮ್ಮನ್ನ ಅಬ್ಯೂಸ್ ಮಾಡುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಸೊ ಅವರು ನಿಮಗೆ ಹೆಚ್ಚಿನ ಒಂದು ಪ್ರೊಟೆಕ್ಷನನ್ನು ಕೊಡ್ತಾರೆ ಅನ್ನುವಂಥದ್ದು ಇದೆ. ದಪ್ಪ ಮೀಸೆ ಇರುವಂಥ ವ್ಯಕ್ತಿ, ಒಂದು ಕೋಲು ಮುಖ, ಒಂದು ಸ್ವಲ್ಪ ಏಜ್ ಆಗಿರುವಂಥ 50 to 60 ಮಧ್ಯದ ಏಜಲ್ಲಿ ಇರುವಂಥ ಒಬ್ಬ ಮೇಲ್ ವ್ಯಕ್ತಿಯಿಂದ ನಿಮ್ಮ ಜೀವನಕ್ಕೆ ತೊಂದರೆ ಆಗ್ತಿದೆ ಅನ್ನುವಂಥದ್ದು ಇದೆ. ಇನ್ನೂ ಒಂದು ವ್ಯಕ್ತಿ ಯಾರೋ ದೂರದಲ್ಲಿ ಇದ್ಕೊಂಡು ಒಂದು ರೀತಿ ಬಾಬ್ ಹೇರ್ ಥರ ಇದೆ. ಸೊ ಆ ವ್ಯಕ್ತಿ ಕೂಡ ನಿಮ್ಮನ್ನ ವಾಚ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಗಿಫ್ಟ್ ಥರ ಏನೋ ಬರೋದ್ರಲ್ಲಿ ಇದೆ. ಸಾಕಷ್ಟು ಶಾಪಿಂಗ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಅಗತ್ಯ ಇರೋರಿಗೆ ಸಹಾಯ ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾರಿಗೋ ನಿಮ್ಮ ಅಗತ್ಯ ಇದೆ ಅವರಿಗೆ ಸಹಾಯ ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಸಮಥಿಂಗ್ ಹೆಲಿಕಾಪ್ಟರ್ ಹೆಲಿಪ್ಯಾಡ್ ಇದರಲ್ಲಿ ಏನೋ ರೆಸ್ಕ್ಯೂ ಮಾಡ್ತಾ ಇರುವಂಥ ದೃಶ್ಯಗಳು ಕಾಣಿಸ್ತಾ ಇದೆ. ಇಲ್ಲಿ ಆ ಥರದ್ದೇನೋ ರೆಸ್ಕ್ಯೂ ಕಾರ್ಯಕ್ರಮ ನಡೆಯುತ್ತೆ. ಸಮಥಿಂಗ್ ಏನೋ ನೀರಿಂದ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಮನೆ ಮೇಲೆ ಏನೋ ಒಂದಷ್ಟು ಮರನೋ ಸಮಥಿಂಗ್ ಏನೋ ಬಿದ್ದು ಆ ಮನೆ ಉಲ್ಟೋಗುತ್ತೆ, ಬಿದ್ದು ಹೋಗುತ್ತೆ ಅನ್ನುವಂಥದ್ದು ಇದೆ. ಆ ಮನೆ ಬಿದ್ದ ಮೇಲೆ ಯಾರು ಅದನ್ನ ಪ್ರಾಯೋಗಿಕವಾಗಿ ಆ ಮನೆನ ಬೀಳ್ಸಿರ್ತಾರೆ ಅನ್ನುವಂಥದ್ದು ಇದೆ. ಆ ಮನೆ ತಾನಾಗೆ ಬಿದ್ದಿಲ್ಲ, ಬೇಕು ಅಂತ ಪ್ರಯೋಗ ಮಾಡಿ ಆ ಮನೆನ ಬೀಳಿಸ್ತಾರೆ ಅನ್ನುವಂಥದ್ದು ಇದೆ. ಆ ಮನೆನ ಬೀಳ್ಸಿದ ಮೇಲೆ ಇಡೀ ಊರಿಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಯಾಕೆ ಅಂದರೆ ಒಬ್ಬ ಒಳ್ಳೆ ವ್ಯಕ್ತಿಗೆ ಸೇರಿದಂತಹ ಮನೇನ ಸಾಕಷ್ಟು ಜನರು ದುರಾಸೆಯಿಂದ ಸಮಸ್ಯೆನ ಮಾಡಿದ್ರು. ಆದರೂ ಕೂಡ ಸುಮ್ಮನೆ ಇದ್ದಂಥ ಆ ಒಂದು ಏನು ಹೇಳ್ತಾರೆ ವ್ಯಕ್ತಿ ಸುಮ್ಮನೆ ಇದ್ರು. ಅವ್ರವ್ರು ಮಾಡಿದವ್ರು ಅನುಭವಿಸ್ತಾರೆ ಅನ್ನುವಂಥ ಕಾರಣಕ್ಕೆ. ಬಟ್ ಎಲ್ಲೋ ಒಂದು ಕಡೆ ಯಾರು ಆ ಮನೆ ವಿಚಾರಕ್ಕೆ ಅಥವಾ ಜಾಗದ ವಿಚಾರಕ್ಕೆ ಅಥವಾ ಬೇರೆ ವಿಚಾರಕ್ಕೆ ತೊಂದರೆನ ಮಾಡಿ ಅವ್ರನ್ನ ಇಡೀ ಫ್ಯಾಮಿಲಿನ ಇಲ್ಲ ಅನ್ಸಿದ್ದೀರಾ, ಮತ್ತೆ ಇಲ್ಲ ಅನ್ಸ್ಬಿಟ್ಟು ಮತ್ತೆ ನೆಕ್ಸ್ಟ್ ಇನ್ನು ಹೆಚ್ಚಿನ ತೊಂದರೆಗೆ ಆ ಮನೆ ಪಾಡಿಗಿದ್ದಿದ್ದ ಮನೇನ ಪ್ರಾಯೋಗಿಕವಾಗಿ ಬೀಳ್ಸಿ ಅಲ್ಲಿರುವಂಥದ್ದು ಏನಿದೆ ಅಂತ ಹುಡುಕಿ ತಗೊಳ್ಳುವಂಥ ಪ್ರಯತ್ನ ಪಟ್ರಿ ಅಥವಾ ಪಡ್ತಾ ಇದ್ದೀರಾ, ನಿಮಗೆ ಕರ್ಮ ರಿಟರ್ನ್ ಇದೆ. ಸೊ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಿ, ಇಲ್ಲಾಂದರೆ ಆ ಕೆಲಸಕ್ಕೆ ಕೈ ಹಾಕಬೇಡಿ. ಸುಮ್ಮನೆ ನೀವಾಯಿತು ನಿಮ್ಮ ಮನೆ ಆಯಿತು ಅಂತ ಇರಿ ಅನ್ನುವಂಥದ್ದು ಇದೆ. ಸೊ ನನಗೆ ಗೊತ್ತಿಲ್ಲ ಯಾರಿಗೆ ಇಷ್ಟು ಹಾರ್ಶ್ ಆಗಿ ಬರ್ತಿದೆ ಮೆಸೇಜಸ್ ಅಂತ. ಬಟ್ ಅವ್ರು ಹಾಕಿರೋ ಒಂದೊಂದು ಕಣ್ಣೀರಿಗೂ
ನಿಮ್ಮಲ್ಲಿ ಉತ್ತರ ಇಲ್ಲ ಅನ್ನುವಂಥದ್ದು ಇದೆ. ಮೇ ಬಿ ನಿಮ್ಮ ಶತ್ರುಗಳು ನಿಮಗೆ ಹೆಚ್ಚಿನ ಒಂದು ತೊಂದರೆನ ಮಾಡಿದ್ರು ಅಥವಾ ಮಾಡ್ತಾ ಇದ್ದಾರೆ. ಸ್ಟಿಲ್ ಆ ಒಂದು ಸಮಸ್ಯೆನ ಎದುರಿಸ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಇದೆಲ್ಲದಕ್ಕೂ ಉತ್ತರವಾಗಿ ನಿಮಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ. ಈಗೇನು ಭರವಸೆ ಕಳ್ಕೊಂಡಿದ್ದೀರಾ ಆ ಭರವಸೆ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸಮಥಿಂಗ್ ಇಲ್ಲಿ ರವಿಚಂದ್ರನ್ ಸರ್ರಿಗೆ ಸಂಬಂಧಪಟ್ಟಂಗೆ ಏನೋ ವಿಚಾರಗಳು ನೋಡ್ಲಿಕ್ಕೆ ಸಿಗುತ್ತೆ. ಸಮಥಿಂಗ್ ಏನೋ ತೊಂದರೆ ಆಗಬಹುದು ಆ ಥರದ್ದೇನೋ ಫೇಸ್ ಕಾಣಿಸ್ತಾ ಇದೆ ಇಲ್ಲಿ. ಎಸ್. ಮತ್ತೆ ಏನೋ ಒಂದು ವಿದ್ಯೆ ಕಲಿಬೇಕು ಅಂತ ಹೊರಟಿರೋರಿಗೆ ಸಾಕಷ್ಟು ತೊಂದರೆಗಳು ಆಗುತ್ತೆ. ಆ ವಿದ್ಯೆ ಕಲಿಯೋದಕ್ಕೆ ಆಗದಿರಾ ಅರ್ಧದಲ್ಲೇ ನಿಲ್ಲಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಏನೋ ಒಂದು ಇಂಪಾರ್ಟೆಂಟ್ ನ್ಯೂಸ್ ಕೇಳಲಿಕ್ಕೆ ಸಿಗುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸುಬ್ರಹ್ಮಣ್ಯನ ಆಶೀರ್ವಾದ ನಿಮಗೆ ಸಿಗುತ್ತೆ. ಸುಬ್ರಹ್ಮಣ್ಯನ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಹೋಲ್ ಫ್ಯಾಮಿಲಿಗೆ ಏನು ಒಂದು ಟ್ರಾಜಿಡಿ ಇತ್ತು ಆ ಟ್ರಾಜಿಡಿ ಎಲ್ಲ ಎಂಡ್ ಆಗುವಂಥ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ನನಗೆ ಈ ಫಿಲಮಲ್ಲೆಲ್ಲ ತೋರಿಸ್ತಾರಲ್ಲ, ನಾಲ್ಕು ಕೈ ಇಟ್ಕೊಂಡು ಒಂದು ರೀತಿ ರಾಕ್ಷಸ ಥರದ್ದು ಬರುತ್ತಲ್ಲ, ಆ ಥರ ಸಮಥಿಂಗ್ ಏನೋ ಕಾಣಿಸ್ತಾ ಇದೆ ಇಲ್ಲಿ. ಮತ್ತು ಏನು ಮರದ ಎನರ್ಜಿ ತುಂಬ ಇದೆ. ಮರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಬದಲಾವಣೆಗಳು ಏನೋ ಆಗುತ್ತೆ. ನೀವು ಮರಗಳನ್ನ ಹಾಕಿದ್ರು ಅಥವಾ ಮರಗಳನ್ನ ಬೆಳೆಸ್ತಿರೋ ಗೊತ್ತಿಲ್ಲ. ಸಮಥಿಂಗ್ ಆ ಥರದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಎನರ್ಜಿಗಳು ಇದೆ ಇಲ್ಲಿ ಎನ್ನುವಂಥದ್ದು ಕೂಡ ಇದೆ. ಯಾರು ಮುಂದಿನ ಬೇರೆ ಕಡೆ ಶಿಫ್ಟ್ ಆಗ್ತೀರಾ, ಮುಂದಿನ ದಿನಗಳಲ್ಲಿ ಬೇರೆ ಕಡೆ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ತುಂಬ ಇಂಪಾರ್ಟೆಂಟ್ ವ್ಯಕ್ತಿಯೊಬ್ಬರು ನಿಮ್ಮ ಜೀವನಕ್ಕೆ ಎಂಟರ್ ಆಗ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯ ಕೊಳಾಯಿ ಸರಿ ಇಲ್ಲ ಅಂದರೆ ರಿಪೇರಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತು ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಮಾಹಿತಿಗಳನ್ನ ತಿಳಿಯುವಂಥ ಪ್ರಯತ್ನ ಪಡ್ತೀರಾ ಅಥವಾ ಆ ಥರದ್ದು ಏನೋ ಸಮಥಿಂಗ್ ಮಾಡ್ತೀರಾ ಆ ಥರದ್ದು ಏನೋ ಇದೆ. ಸೊ ಸ್ಟಾರ್ಡಮ್ ಸಿಗುವಂಥ ಸಾಧ್ಯತೆ ಇದೆ. ಒಬ್ಬ ಸ್ಟಾರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಆಂಜನೇಯನ ಆಶೀರ್ವಾದ ಇಲ್ಲಿ ಕಾಣಿಸ್ತಾ ಇದೆ. ಆಂಜನೇಯನ ಆಶೀರ್ವಾದದಿಂದ ಇನ್ನು ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಅರ್ಧ ಸಿಂಹದ ಮುಖ, ಅರ್ಧ ದೇವರ ಮುಖ ಕಾಣಿಸ್ತಾ ಇದೆ. ನರಸಿಂಹ ಸ್ವಾಮಿ ಒಂದು ರೀತಿ ನರಸಿಂಹ ಸ್ವಾಮಿಗೆ ಬಂಧನ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಒಂದು ನಿಮಿಷ, ಕ್ಯಾಂಡಲ್. ನರಸಿಂಹ ದೇವರಿಗೆ ಒಂದಷ್ಟು ಅಡ್ಡಿನ ಮಾಡಿದ್ದಾರೆ, ಬಂಧ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಹೇಗಿದೆ ಅಂದರೆ ಇಲ್ಲಿ ನರಸಿಂಹ ಸ್ವಾಮಿ ಎರಡು ಕೈಗಳನ್ನ ಹೀಗೆ ಕಟ್ಕೊಂಡು ಇರೋ ಹಾಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನರಸಿಂಹಸ್ವಾಮಿ ಹಾಗಿರಲ್ಲ, ಕೈಯೆಲ್ಲ ಹೀಗೆ ವ್ಯಾಘ್ರ ರೂಪದಲ್ಲಿ ಅಥವಾ ಹಿರಣ್ಯಕಶಿಪನ್ನ ಕೊಲ್ತಿರೋ ಹಾಗೆ, ಇಲ್ಲ ಭಕ್ತ ಪ್ರಹ್ಲಾದನ ತೊಡೆ ಮೇಲೆ ಕೂರಿಸ್ಕೊಂಡಿರೋ ಹಾಗೆ ಇರುತ್ತಲ್ಲ. ಸೊ ಇಲ್ಲಿ ಅಗೇನಿಸ್ಟ್ ಆಗಿ ಇದೆ ಅನ್ನುವಂಥದ್ದು ಇದೆ. ಸೊ ಯಾರ ಜೊತೆನೋ ಕೋಪ ಮಾಡಿಕೊಂಡು ಜಗಳ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ತುಂಬ ಪರ್ಸನ್ಸ್ ಇಲ್ಲಿ ಸೆಲೆಬ್ರಿಟಿಗೆಲ್ಲ ಸೇರಿ ಏನೋ ಒಂದು ಸಮಥಿಂಗ್, ಏನೋ ಸೆಲೆಬ್ರಿಟಿಗೆ ಸಂಬಂಧಪಟ್ಟಂಗೆ ಸಮಥಿಂಗ್ ಏನೋ ಇದೆ ಇಲ್ಲಿ. ತುಂಬ ಗಾಸಿಪ್ಗಳು ಹರಿದಾಡ್ತಾ ಇದೆ. ಸೊ ಅದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಹುಷಾರ್ ತಪ್ಪುವಂಥ ಸಾಧ್ಯತೆ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ನಾಯಿ ಕಳೆದು ಹೋಗಿದ್ರೆ ಮತ್ತೆ ಸಿಗುತ್ತೆ ಅನ್ನುವಂಥದ್ದು ಇದೆ. ನನಗೆ ಇಲ್ಲಿ ಇಡೀ ಕಾಡಿಗೆ ಅಪಾಯ ಇದೆ, ಕಾಡು ಪ್ರಾಣಿಗಳಿಗೆ ಅಪಾಯ ಇದೆ ಆ ಥರ ಕಾಣಿಸ್ತಾ ಇದೆ. ಕಾಡಿಗೆ, ಕಾಡು ಪ್ರಾಣಿಗಳಿಗೆ ಅಪಾಯ ಇರೋ ಹಾಗೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಎಂ ಲೆಟರ್ ಕಾಣಿಸ್ತಾ ಇದೆ, ಓ ಲೆಟರ್, ಡಿ ಲೆಟರ್, ಎ ಲೆಟರ್, ಜಿ ಲೆಟರ್, ಕ್ಯೂ ಲೆಟರ್, ಮತ್ತು ಎಕ್ಸ್ ಲೆಟರ್, ಪಿ ಲೆಟರ್,
ಡಿ ಲೆಟರ್ ಕಾಣಿಸ್ತಾ ಇದೆ. ಸೊ ಒಂದು ಸ್ಟಾರ್ಡಮ್ನ ನೋಡ್ತೀರಾ ಅನ್ನುವಂಥದ್ದು ಇದೆ, ಜೊತೆಗೆ ಹೆಚ್ಚಿನ ಸ್ಟಾರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಕ್ಷತ್ರ ಲೋಕಕ್ಕೆ ಯಾರು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ, ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲಿ ಸಕ್ಸಸ್ ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ನಿಮಗೆ ಬೆನಿಫಿಟ್ ಆಗುತ್ತೆ, ಒಂದೊಳ್ಳೆ ಫೈನಾನ್ಷಿಯಲ್ ಸಕ್ಸಸ್ಸನ್ನು ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಎಂಥ ತೊಂದರೆಲಿದ್ರೂ ಚಿಂತೆ ಪಡಬೇಡಿ. ಸೊ ತುಂಬ ಹೈ ಪೀಕಿಗೆ ಹೋಗುತ್ತೆ ನಿಮ್ಮ ಯಶಸ್ಸು ಅನ್ನುವಂಥದ್ದು ಇದೆ. ದೊಡ್ಡ ಮಟ್ಟದಲ್ಲೇ ಯಶಸ್ಸನ್ನ ನೋಡ್ತೀರಾ, ನಿಮ್ಮ ಕೆರಿಯರ್ ವಿಚಾರದಲ್ಲಿ ಆಗಿರಲಿ ಅಥವಾ ನಿಮ್ಮ ಪರ್ಸ್ನಲ್ ಗ್ರೋತಿನ ವಿಚಾರ ಆಗಿರಲಿ. ಸೊ ಎರಡೂ ಕೂಡ ಸ್ಟಕ್ ಆಗಿದ್ರೆ ಅದು ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ, ಇನ್ನ ಹೆಚ್ಚಿನ ಒಂದು ಏಳಿಗೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾರೋ ಇಲ್ಲಿ ಹೊರಗಡೆ ಹೋಗುವಾಗ ಸಮಥಿಂಗ್ ಏನೋ ಎಲ್ಲೋ ರೊಮ್ಯಾಂಟಿಕ್ ಔಟಿಂಗೋ ಎಲ್ಲೋ ಹೋಗಿದ್ದಾರೆ, ಹೋದಾಗ ಇಬ್ಬರು ಮಧ್ಯೆ ಜಗಳ ಆಗಿ ಏನು ಕೈ ಮಾಡಿಕೊಂಡು ತೊಂದರೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ, ಹೊರಗಡೆ ಹೋದಾಗ ಹೆಚ್ಚು ಜಗಳ ಮಾಡಲಿಕ್ಕೆ ಅಥವಾ ತೊಂದರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಜೊತೆಗೆ ಏನೋ ಒಂದು ಲವ್ ಪ್ರೊಫೈಲ್ ಬರುವಂಥದ್ದು, ಎಲ್ಲೋ ಹೊರಗಡೆ ಹೋಗಿ ಅವರಿಗೆ ಪ್ರಪೋಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಯಾರಿಗೋ ಪ್ರಪೋಸ್ ಮಾಡ್ತೀರಾ ಅನ್ನುವಂಥದ್ದು. ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆ ಇಲ್ಲಿ ಜಾಸ್ತಿ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಏನೋ ಒಂದು ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಯಾರೋ ಹೋಮ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಚಾಮುಂಡೇಶ್ವರಿಯ ಆಶೀರ್ವಾದ ತುಂಬ ಚೆನ್ನಾಗಿ ಇದೆ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ ಎಲ್ಲರಿಗೂ ಒಂದೇ ಟೈಮಿಗೆ ಅಪಾಯ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಒಂದೇ ಸತಿಗೆ ಇಡೀ ಹೋಲ್ ಪ್ರಾಣಿ, ಪಕ್ಷಿ, ಮನುಷ್ಯರು ಎಲ್ಲರೂ ಒಂದೇ ಸಮಯಕ್ಕೆ ಅಪಾಯಕ್ಕೆ ಒಳಗಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ಮಲ್ಕೊಳ್ಬೇಕಾದ್ರೆ ತುಂಬ ಥಂಡಿ ಆಗ್ತಾ ಇದೆ, ಸ್ವಲ್ಪ ಬೆಚ್ಚಗೆ ಇಡಿ ಅನ್ನುವಂಥದ್ದು ಇದೆ. ಮಕ್ಕಳನ್ನ ಕೂಡ ಬೆಚ್ಚಗೆ ಇಡಿ, ಬೆಚ್ಚನೆಯ ರೀತಿಲಿ ಇರಿ, ಚಳಿ ಜಾಸ್ತಿ ಇದೆ ಅನ್ನುವಂಥದ್ದು ಇದೆ. ಯಾರೋ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾರೆ. ಬ್ರೌನ್ ಸ್ಕಿನ್ ಇರುವಂಥ ವ್ಯಕ್ತಿ. ಹಂಗೆ ಇಲ್ಲಿ ಒಂದು ಬಾಡಿ ಕಾಣಿಸ್ತಾ ಇದೆ, ಅದಕ್ಕೆ ತಲೆನೇ ಇಲ್ಲ. ಅಂದರೆ ನಿಮ್ಮ ಮೈಂಡು ನಿಮ್ಮ ಹತ್ರ ಇಲ್ಲ ಅಂತನಾ, ಅಥವಾ ನೀವು ಯೋಚನೆ ಮಾಡುವಂಥ ರೀತಿ ಸರಿ ಇಲ್ಲ ಅಂತನೂ ಇರಬಹುದು. ಬಟ್ ನೋಡ್ಕೊಳ್ಳಿ, ಒನ್ ಡೇ ಸನ್ಸೆಟ್ ಆಗಿ ನೆಕ್ಸ್ಟ್ ಡೇ ಸನ್ ರೈಸ್ ಆಗೋ ಅಷ್ಟರಲ್ಲಿ ಸಮಥಿಂಗ್ ವಿಲ್ ಹ್ಯಾಪನ್ ಇನ್ ಯೂನಿವರ್ಸಲಲ್ಲಿ. ಏನೋ ಒಂದು ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಇದೆ. ತುಂಬ ಕರಾಳವಾದಂಥ ಪ್ರಾಕೃತಿಕ ವಿಕೋಪ ಒಮ್ಮೆ ಆಗತ್ತೆ, ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಬಟ್ ಇದು ಸ್ಲೋಲಿ ಆಗತ್ತೆ. ಈಗ ನಿಮ್ಮ ಆಸೆ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಈ 88 ಪೋರ್ಟಲ್ ಏನಿದೆ ನಿಮ್ಮ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾ ಇದೆ. ನೆಕ್ಸ್ಟು 88 ಪೋರ್ಟಲ್ ಏನು ಬರುತ್ತೆ ಅದು ನಿಮ್ಮ ಲೈಫಿಗೆ ಟರ್ನಿಂಗ್ ಪಾಯಿಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಯಾರೋ ನಿಮ್ಮನ್ನು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ದೂರದ ಬೆಟ್ಟ ಗುಡ್ಡಗಾಡು ಪ್ರದೇಶದಲ್ಲಿ ಯಾರೋ ಮದುವೆ ಆಗ್ತಾರೆ, ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಉಗ್ರರು ಅಡಗಿ ಏನದು ಬಯಲು ಪ್ರದೇಶದಲ್ಲಿ ಕೂತಿದ್ದಾರೆ, ಒಂದಷ್ಟು ವಾರ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಮರಳುಗಾಡಿನಲ್ಲಿ ಉಗ್ರರು ಅಡಗಿ ಕೂತಿದ್ದಾರೆ ಅಂತ ಕೂಡ ಇದೆ.
ಯಾರೋ ಮನೆ ಕಟ್ತೀರಾ ಅನ್ನುವಂಥದ್ದು ಇದೆ. ಅರಮನೆ ಥರ ಮನೆ ಕಟ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಅರಮನೆ ಭೂಮಿಯೊಳಗೆ ಇದೆ. ಭೂಮಿ ಒಳಗಡೆ ಅರಮನೆ ಇದೆ. ದೊಡ್ಡದಾಗಿದೆ, ವಿಶಾಲವಾಗಿದೆ. ಆ ಅರಮನೆ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಲೈಟ್‌ಗಳನ್ನ ಹಾಕ್ಸಿ, ರಸ್ತೆ ದೀಪಗಳನ್ನ ಹಾಕ್ಸಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ತುಂಬ ಇಂಪಾರ್ಟೆಂಟ್ ಆದಂಥ ಒಬ್ಬ ವ್ಯಕ್ತಿ ಬರ್ತಾರೆ ಅನ್ನುವಂಥದ್ದು ಇದೆ. ಜಗತ್ತಿಗೆ ಕೂಡ ಒಬ್ಬ ವ್ಯಕ್ತಿ ಬರ್ತಾರೆ. ಲೈಕ್ ಅವರು ಒಬ್ಬ ಸಾಧುವಿನ ರೀತಿ ಇರ್ತಾರೆ. ತಲೆಗೆ ಪೇಟ ಕಟ್ಕೊಂಡು ಒಬ್ಬ ಸಿಂಗ್ ಇರ್ತಾರಲ್ಲ, ಸಿಂಗ್ ಅವ್ರ ಥರ ಬಟ್ಟೆ ಹಾಕ್ಕೊಂಡು ಬರ್ತಾರೆ. ಗುರು ನಾನಕರ ಥರ ನೋಡಲಿಕ್ಕೆ ಇರ್ತಾರೆ. ಅವರಿಂದ ಏನೋ ಒಂದಷ್ಟು ಪವಾಡಗಳಾಗತ್ತೆ ಜಗತ್ತಿನಲ್ಲಿ, ಆ ಥರದ್ದೇನೋ ಇದೆ. ಜೊತೆಗೆ ನಿಮ್ಮ ಮನೆ, ನಿಮ್ಮ ವಾಡೆ, ನಿಮ್ಮ ಅದೃಷ್ಟ ಎಲ್ಲ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ದೇವಿನ ಎಲ್ಲೋ ಬಂಧಿಸಿಟ್ಟಿದ್ದಾರೆ, ದೇವಿನ ಬಿಡುಗಡೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಪಕ್ಷಿ ಥರ ಕಾಣ್ತಾ ಇದೆ. ಆ ಪಕ್ಷಿನ ಕೂಡ ಆ ಪಕ್ಷಿ ನಿಮಗೆ ತೊಂದರೆ ಮಾಡ್ತಿರೋರಿಗೆಲ್ಲ ಶಿಕ್ಷೆ ಕೊಡ್ತಿದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆ ಪಕ್ಷಿ ಪ್ರಾಣಿಗಳನ್ನ, ಮನುಷ್ಯರನ್ನ ಕಾಪಾಡುತ್ತೆ ಅಂತ ಕೂಡ ಇದೆ. ಸಮಥಿಂಗ್ ವೆರಿ ಫಿಶಿ ಆ ಥರ. ಸಾಕಷ್ಟು ರಕ್ತಪಾತಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹಂಗೆ ಟಿಬೇಟ್ ಅಂತ ಇದೆ ಅಲ್ಲ, ಟಿಬೇಟಲ್ಲಿ ಏನೋ ಒಂದಷ್ಟು ಕ್ರಾಂತಿಗಳು ಆಗತ್ತೆ ಅಂತ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸಮಥಿಂಗ್ ಯಾರೋ ಲವ್ ಮ್ಯಾರೇಜ್ ಆಗ್ತಾರೆ ಅಂತನೂ ಇದೆ. ದೊಡ್ಡದು ಒಂದು ನಿಂತಿರೋ ಸ್ಟ್ಯಾಚು ಇದೆ ಅಲ್ಲ, ಅದಕ್ಕೆ ಏನೋ ಸಮಥಿಂಗ್ ಸಿಡ್ಲೇನೋ ಬಡಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನೆಗೆ ಹೊಸ ವ್ಯಕ್ತಿಯ ಆಗಮನ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರಕ್ಷೆಯ ಅಗತ್ಯ ಇದೆ, ರಕ್ಷೆ ಇದೆ, ಆದರೂ ರಕ್ಷೆಯ ಅಗತ್ಯ ಇದೆ ಅಂತ ಇದೆ. ಮಾನ್ಸ್ಟರ್ ಎನರ್ಜಿ. ಯಾರೋ ಇಲ್ಲಿ ಮಂತ್ರ ತಂತ್ರಗಳನ್ನ ಮಾಡೋರು ಭಾರತದಲ್ಲಿರೋದು ಎನರ್ಜಿ, ನೆಗೆಟಿವ್ ಎನರ್ಜಿ ಎಲ್ಲ ಸಾಕಾಗಲ್ಲ ಅಂದ್ಬಿಟ್ಟು ವಿದೇಶದಿಂದ ನೆಗೆಟಿವ್ ಎನರ್ಜೀಸ್ನ ಕರೆಸ್ತಾ ಇರೋ ಹಾಗೆ ಇಲ್ಲಿದೆ. ನಂಗೆ ಗೊತ್ತಿಲ್ಲ ಇದಕ್ಕೆ ನಾನು ಅಳಬೇಕು, ನಗಬೇಕು, ಹೇಳ್ಬೇಕು, ಬೇಡವೋ ಅಂತ, ಬಟ್ ಆ ಥರ ಇದೆ. ಬಟ್ ಅವೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ, ತೊಂದರೆ ಆಗತ್ತೆ. ಓಕೆ, ನಿಮ್ಮ ದಾರಿ ಸುಗಮವಾಗಿದೆ. ಆರೋಗ್ಯದ ಕಡೆ ಗಮನನ ಕೊಡಿ. ಇನ್ನು ಹೆಚ್ಚಿನ ಯಶಸ್ಸು ಇದೆ. ಹೈಲಿ ಪ್ರೊಟೆಕ್ಟೆಡ್ ಇದೆ. ಒಂದು ರೀತಿ ಚೈನ್ ಲಿಂಕ್ ಥರ ಇದೆ, ಒಂದಕ್ಕೊಂದು ಲಿಂಕ್ ಆಗಿದೆ. ಸೊ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥ ಭರವಸೆ ಇಲ್ಲಿ ಇದೆ. ಎಸ್, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಗುರುಗಳಿಗೆ ಶರಣಾಗಿ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವುದೋ ಮಗು ಮಾಡಿ ಮೇಲಿಂದ ಬೀಳ್ತಾ ಇರೋ ಹಾಗೆ ಕಾಣ್ತಾ ಇದೆ, ಹಾಗೇನೂ ಆಗಲ್ಲ. ಸೊ ಒಂದು ಹೀಲಿಂಗ್ ಹಾಕುವ. ಓಕೆ, ಮನೆ ಕಟ್ತೀರಾ, ದೊಡ್ಡ ಮನೆನೇ ಕಟ್ತೀರಾ, ದೊಡ್ಡ ಮಟ್ಟದಲ್ಲಿ ಬೆಳಿತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಗ್ರೋತ್ ಕೂಡ ನೋಡ್ತೀರಾ. ತುಂಬ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲೆಲ್ಲಿ ಏನೇನು ನೆಗೆಟಿವಿಟಿ ಮಾಡ್ತಿದ್ದಾರೆ ಅದು ನನಗೆ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಸಾಧ್ಯ ಆದಷ್ಟು
ಅದನ್ನು ಕಟ್, ಕ್ಲಿಯರ್, ಕ್ಯಾನ್ಸಲ್, ರಿವರ್ಸ್ ಬ್ಯಾಕ್ ಮಾಡುವ, ಒಳ್ಳೆಯದಾಗಲಿ ಅಂತ ಹಾರೈಸುವ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಇನ್ಮೇಲೆ ಮರುಳುಗಾಡಲ್ಲಿ ಜನಗಳು ವಾಸಿಸೋ ಹಾಗೆ ಆಗುತ್ತೆ ಅನ್ನೋದಿದೆ ಇಲ್ಲಿ. ಟೇಕ್ ಕೇರ್.